ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬಂದಿದ್ವಲ್ಲ, ಸೊ ನಮ್ಮ ರೂಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಂಗಂತೂ ತುಂಬಾ ಖುಷಿ ಆಯ್ತು. ಸೊ ತುಂಬಾ ಕ್ಲೀನ್ ಇತ್ತು ರೂಮು. ನಾವು ಹೋದ್ಮೇಲೆ ಮೆಸ್ಸಿ ಆಯ್ತು. ಸೊ ಸ್ನಾನ ಮಾಡ್ಕೊಂಡು ಫ್ರೆಶ್ ಆದ್ವಿ. ಸೊ ಎಲ್ಲ ಲಗೇಜ್ ಎಲ್ಲ ಇಟ್ವಿ, ಬಟ್ಟೆ ಎಲ್ಲ ತೆಕ್ಕೊಂಡು ಸ್ನಾನಕ್ಕೆ ಹೋಗೋರು ಸ್ನಾನ ಮಾಡ್ತಾ ಇದ್ರು. ನೋಡಿ ಎಲ್ಲ ಕಡೆನೂ ಲಂಪ ಮಾಡಿದೀವಿ. ಸೊ ಹೋಗಿದ್ದ ದಿನ ಸಂಜೆನೆ ಮತ್ತೆ ನಾವು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆಗ್ತಾ ಇದ್ವಿ. ಊಟ ಎಲ್ಲ ಫುಲ್ಲು ಟ್ರೈನಲ್ಲೇ ಮುಗಿಸ್ಕೊಂಡು ಬಂದಿದ್ವಿ. ಹಾಗೆ ರೂಮಲ್ಲೇ ನಾವು ಕಾಫಿ ಆರ್ಡರ್ ಮಾಡಿದ್ವಿ. ಸೊ ಅಲ್ಲೇ ನಮಗೆ ಕಾಫಿ ಅಲ್ಲ, ಟೀ ಆರ್ಡರ್ ಮಾಡಿದ್ವಿ. ಟೀ ತಂದು ಕೊಟ್ರು. ಸೊ ಟೀ ಕುಡಿದು ರೆಡಿ ಆದ್ವಿ. ರೆಡಿ ಆಗ್ಬಿಟ್ಟು ಹೊರಗಡೆ ಬಂದ್ವಿ. ಸೊ ತುಂಬಾ ನೀಟ್ ಅಂಡ್ ತುಂಬಾ ಕ್ಲೀನ್ ಇತ್ತು ರೂಮು. ಹೊರಗಡೆ ಎಲ್ಲ ನೋಡ್ಕೊಂಡು ಬಂದೆ. ತುಂಬಾ ಸೈಲೆಂಟ್ ಆಗಿ ತುಂಬಾ ಚೆನ್ನಾಗಿತ್ತು ರೂಮ್ ಕಡೆ. ವಾತಾವರಣನೂ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಅತ್ತಿಗೆ ದ್ರಾಕ್ಷಿ ಹಣ್ಣು, ದಾಳಿಂಬೆ ಹಣ್ಣು, ಸೇಬೆ ಹಣ್ಣು, ಬನಾನಾ, ಹಾಗೆ ಧಾರವಾಡ ಪೇಡ, ಸೊ ಖಾರ, ಅವಲಕ್ಕಿ, ಬಿಸ್ಕೆಟ್ಸು, ಚಿಪ್ಸು, ಇಷ್ಟೆಲ್ಲ ಐಟಮ್ ತಂದಿರು. ಸೊ ನಾವು ಹೋಗಿದ್ದ ದಿನ ಶುಕ್ರವಾರ, ಮಹಾಲಕ್ಷ್ಮಿ ದರ್ಶನ ಕೂಡ ಮಾಡೋದು ಅಂತ ತುಂಬಾನೇ ಖುಷಿ ಆಯ್ತು. ನಮ್ಮನೆಯವರು ಹೇಳಿದ್ರು, ಅಯ್ಯೋ ಇಷ್ಟು ಬೇಗ ಬರ್ತೀವಿ ಅಂತಂದ್ರೆ ಪಂಡ್ರಾಪುರಕ್ಕೂ ಹೋಗಿ ಬರ್ಬೋದಿತ್ತು ಅಂತ ಹೇಳಿ. ಬಟ್ ಅದೆಲ್ಲ ಅಂದ್ರೆ ಫಸ್ಟ್ ಟೈಮ್ ನಾವು ಕೊಲ್ಲಾಪುರಿಗೆ ಹೋಗಿರೋದಲ್ಲ, ಹಾಗಾಗಿ ಹೆಂಗೋ ಏನೋ ಅಂದ್ಕೊಂಡು ನಾವು ಬೇಗನೆ ಕೊಲ್ಲಾಪುರಿಗೆ ಹೋದ್ವಿ. ಸೊ ಹೋಗಿದ್ದು ಖುಷಿ ಆಯ್ತು, ಶುಕ್ರವಾರ ದರ್ಶನ ಆಯ್ತು ಅಂತ ಹೇಳಿ. ಇಲ್ಲಿ ಬಂದೆ ನಾನು, ಇದೇನಪ್ಪ ಹಿಂಗಿದೆ ಅಂತ ಹೇಳಿ. ಸೊ ಆಮೇಲೆ ಒಳಗಡೆ ಪ್ರವೇಶ, ದೇವಸ್ಥಾನಕ್ಕೆ ಒಳಗಡೆಯಿಂದ ಹೋಗ್ಬೇಕು, ಇನ್ನು ತುಂಬಾ ಉದ್ದಾನೆ ಹೋಗ್ಬೇಕು ಅಂತ. ಸೊ ಚೆನ್ನಾಗಿದೆ, ಹೊರಗಡೆಯಿಂದಾನು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಮತ್ತೆ ಒಳಗಡೆ ಹೋಗ್ಬಿಟ್ರೆ ಮತ್ತೆ ಹೊರಗಡೆ ಎಷ್ಟೊತ್ತಿಗೆ ಬರ್ತೀವೋ ಏನೋ ಅನ್ಕೊಂಡು ಇಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಹಾಗೆ ಬೆಳಕು ಕೂಡ ಇತ್ತು. ಒಳಗಡೆ ದೇವಸ್ಥಾನ ಇದೆಯಲ್ಲ, ಸೊ ಎಷ್ಟು ರಶ್ ಇರುತ್ತೋ ಏನು ಎತ್ತೋ ಅಂದ್ಕೊಂಡು ನಮ್ಮನೆಯವರು ಹೋಗಿ ಬಂದು ಆಮೇಲೆ ತೆಕ್ಕೊಳ್ಳೋಣ ಅಂತ ಹೇಳಿ. ಅದೆಲ್ಲ ಆಗೋದಿಲ್ಲ. ಒಂದ್ಸತಿ ಒಳಗಡೆ ಹೋದರೆ ಒಳಗಡೆಯಿಂದ ಎಷ್ಟು ಮತ್ತೆ ದೂರ ಹೋಗಬೇಕು ಏನೋ ನಮಗೇನು ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ತಾ ಇದ್ವಿ. ಸೊ ನಮಗೆ ಅದೃಷ್ಟ ಏನಪ್ಪ ಅಂತಂದರೆ, ನಾವು ರೂಮ್ ಮಾಡಿದ್ವಲ್ಲ ಅಲ್ಲಿಂದ ಇಲ್ಲಿಗೆ ಒಂದು 5 ನಿಮಿಷವೂ ಇಲ್ಲ, ತುಂಬ ಹತ್ತಿರ. ಅದೊಂದು ನಮಗೆ ಪ್ಲಸ್ಸು ಪಾಯಿಂಟು. ತುಂಬಾ ಖುಷಿ ಆಯಿತು. ಮಂತ್ರಾಲಯಕ್ಕೆ ಹೋದಾಗೂ ಕೂಡ ನಮಗೆ ರೂಮಿಂದ ತುಂಬಾ ನಿಯರ್ ರಾಯರ ದೇವಸ್ಥಾನ. ಸೊ ಅಲ್ಲೂ ನಮಗೆ ತುಂಬ ಹೆವಿ ಅನಿಸಿಲ್ಲ. ಇಲ್ಲ ರೂಮ್ ಒಂದು ಕಡೆ, ದೇವಸ್ಥಾನ ಒಂದು ಕಡೆ ಅಂತಂದರೆ ಅಲ್ಲಿಂದ ಇಲ್ಲಿಗೆ ಬರೋದೇ ಸುಮ್ಮನೆ ಟೈಮ್ ಹೋಗ್ತಾ ಇತ್ತು. ಇಲ್ಲಿ ಅಂತೂ ತುಂಬ ಮಹಾಲಕ್ಷ್ಮಿ ಟೆಂಪಲು ಕೂಡ ಅಷ್ಟೇ ನಮಗೆ ತುಂಬಾ ಹತ್ತಿರ ಸಿಕ್ಕಿತ್ತು. ಒಂದು 3-4 ಮಿನಿಟಲ್ಲಿ ನಾವು ರೂಮಿಂದ ದೇವಸ್ಥಾನಕ್ಕೆ ನಮಗೆ. ಇಲ್ಲಿ ಪೂಜೆ ನಾವೇನು ತಂದಿರಲಿಲ್ಲ ಅಲ್ಲಿಂದ, ಹೆಂಗೂ ದೇವಸ್ಥಾನದ ಹತ್ರ ಸಿಗುತ್ತಲ್ಲ ಅಂತ ಹೇಳಿ ಇಲ್ಲಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ರು. ಕಾಯಿ, ಅರಿಶಿನ ಕುಂಕುಮ, ಬಳೆ, ಬ್ಲೌಸ್ ಪೀಸು, ಸೀರೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದರು. ಇಲ್ಲಿಂದ ನಮಗೆ ಒಳಗಡೆಯಿಂದ ಎಂಟ್ರಿ ನೋಡಿವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಕ್ಯೂವಲ್ಲೆಲ್ಲ ನಿಂತ್ಕೋಬೇಕು. ಸೊ ಹೋಗ್ತಾ ಅಲ್ಲಿ ಶಿವನ ದೇವಸ್ಥಾನ ಎಲ್ಲ ಇತ್ತು. ಸೊ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಳಗಡೆನೆ ತುಂಬಾ ದೇವಸ್ಥಾನಗಳಿದ್ವಿ, ಸಣ್ಣ ದೇವಸ್ಥಾನ. ಹಾಗೆ ಅಂಗಡಿಗಳು ತುಂಬ ಚೆನ್ನಾಗಿದ್ದಾವೆ. ನೋಡಿ ದೇವಸ್ಥಾನ ತುಂಬ ಪುರಾತನ. ನಾನು ಅಲ್ಲಿ ಇದ್ದವರಿಗೆ ಕೇಳಿದೆ, ಇದು ಎಷ್ಟು ಪುರಾತನ ದೇವಸ್ಥಾನ. ನನಗೆ ಅದೊಂದು ದೇವಸ್ಥಾನ ನೋಡಿದ್ರೆ ನಿಜವಾಗ್ಲೂ ಎಷ್ಟು ವರ್ಷಗಳ ದೇವಸ್ಥಾನ ಆಗಿತ್ತು. ನಾನು ಸುಮಾರು ಜನಕ್ಕೆ ಕೇಳಿದೆ ಅಲ್ಲಿ, ಸೊ ಎಷ್ಟು ವರ್ಷದ ದೇವಸ್ಥಾನ ಇದು, ಅದೊಂದು ನನಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಇದು ಇತ್ತು. ಸೊ ಆ್ಯಕ್ಚುಲಿ ಅಲ್ಲಿರೋರಿಗೆ ಅಷ್ಟು ಗೊತ್ತಿಲ್ಲ. ಅವರು ಹೇಳ್ತಾಯಿದ್ರು ತುಂಬ ಪುರಾತನ ದೇವಸ್ಥಾನ ಇದು ಅಂತ ಹೇಳಿ. ಸೊ ನಾವು ತಿರುಪತಿ ತಿಮ್ಮಪ್ಪ ದರ್ಶನ ಮಾಡ್ಕೊಂಡು, ಅಂದರೆ ತಿರುಪತಿಗೂ ಹೋಗಿದ್ದೀನಿ ನಾನು. ಅಲ್ಲೂ ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನ ಮುಗಿಸ್ಕೊಂಡು ಬಂದಿದ್ದೆ. ಅಲ್ಲೂ ಕೂಡ ತುಂಬ ಖುಷಿ ಆಯಿತು. ಸೊ ತಿರುಪತಿ ತಿಮ್ಮಪ್ಪನ ದರ್ಶನ ಆದವರು ಕೊಲ್ಲಾಪುರ ಮಹಾಲಕ್ಷ್ಮಿಗೂ ಹೋಗಬೇಕು ಅಂತ ಹೇಳಿದರು. ಬಟ್ ಅವಾಗೇ ಸೊ ಆ ಕಿವಿಗೆ ಮಾತು ಬಿದ್ದಿತ್ತು. ಇನ್ನು ನಾನು ಯಾವಾಗ ಹೋಗ್ತೀನೋ ಏನೋ ಅಂದ್ಕೊಂಡೆ. ಬಟ್ ಈ ಟೈಮು ಕೊಲ್ಲಾಪುರ ಮಹಾಲಕ್ಷ್ಮಿಗೂ ಕೂಡ ಹೋಗ್ತಿರೋದಂತ ಅಂದ್ಕೊಂಡಾಗ ತುಂಬಾ ಖುಷಿ ಆಯಿತು. ನೋಡಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಇವಾಗ ಒಳಗಡೆ ಹೋಗೋದು ಹೇಗೆ ಅಂದ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಸೊ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಬರ್ತಾ ಇದ್ವಿ.
ಕ್ಯೂವಲ್ಲಿ ನಿಂತ್ಕೊಂಡು ಬಂದಿದ್ದು ನಮಗೇನು ತುಂಬ ಹೆವಿ ಅನಿಸಿಲ್ಲ, ಆರಾಮಾಗಿ ಬಂದ್ವಿ. ಸೊ ಬೇರೆ ಕಡೆ ಇನ್ನೂ ಎಷ್ಟು ರಶ್ ಇರುತ್ತೆ. ಓಕೆ, ಆರಾಮಾಗಿ ಕ್ಯೂವಲ್ಲೇ ಬಂದ್ವಿ. ಸೊ ಒಳಗಡೆ ನಾನು ವಿಡಿಯೋ ಮಾಡ್ತಾಯಿದ್ದೆ, ಸ್ವಲ್ಪ ಒಳಗಡೆ ಇದು ಸ್ವಲ್ಪ ಮಾಡಿಕೊಂಡೆ. ಆಮೇಲೆ ದೇವಿದು ಫೋಟೋಸ್ ತೆಗಿಬಾರ್ದು, ವೀಡಿಯೋಸ್ ಮಾಡ್ಕೋಬಾರ್ದು ಅಂತಂದರು. ಜುಲ್ಮೆಯಿಂದನೂ ತೆಗೆಯೋದು ಬೇಡ ಅಂದ್ಕೊಂಡು ಸುಮ್ಮನಾದೆ. ಸೊ ನಾವು ಹೊರಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಕತ್ಲಾಗಿತ್ತು. ಸೊ ಕತ್ಲಾದ್ಮೇಲೆ ಈ ಥರ ಲೈಟಿಂಗ್ಸ್ ನೋಡೋಕ್ಕೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ಮಂತ್ರಾಲಯದಲ್ಲೂ ಕೂಡ ಅಷ್ಟೇ, ನಾವು ಸಂಜೆ ದರ್ಶನ ಮಾಡ್ಕೊಂಡಿದ್ವಿ. ಅಲ್ಲೂ ಕೂಡ ತುಂಬಾ ಬೆಳಗಿನ ವ್ಯೂ ಕೂಡ ನೋಡಿದ್ವಿ ಮಂತ್ರಾಲಯದಲ್ಲಿ, ಸಂಜೆ ವ್ಯೂ ಕೂಡ ನೋಡಿದ್ವಿ. ತುಂಬ ಖುಷಿಯಾಯಿತು. ಸೊ ಹಾಗೆ ಇಲ್ಲೂ ಕೂಡ ಅಷ್ಟೇ, ಸಂಜೆ ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಆ ಗೋಪುರಗಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ವು. ಹಾಗೆ ಹೊರಗಡೆ ಬಂದಮೇಲೆ ನಮಗೆ ಅಂಬಾಭವಾನಿ ದೇವಸ್ಥಾನ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನ, ತುಂಬ ದೇವಸ್ಥಾನಗಳಿದ್ದಾವೆ. ಸೊ ಶನಿ ಮಹಾತ್ಮನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ನಾವು ಮಂತ್ರಾಲಯಕ್ಕೆ ಹೋದಾಗೂ ಕೂಡ ರಾಯರ ಮುಂದೆ ಆಂಜನೇಯ ಸ್ವಾಮಿ ಇತ್ತು. ಸೊ ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ಒಳಗಡೆ ಎಷ್ಟು ಸಣ್ಣ ದೇವಸ್ಥಾನ. ಸೊ ಹಾಗೆ ಅಲ್ಲಿ ಎಲ್ಲ ಅಂಗಡಿಗಳಿದ್ವು, ಏನು ಬೇಕು ಅದೆಲ್ಲ ತೊಗೊಂಡ್ವಿ. ಹಾಗೆ ಇಲ್ಲೂ ಕೂಡ ಒಂದು ದೇವಸ್ಥಾನ ಇತ್ತು. ಇಲ್ಲೂ ಕೂಡ ಬಂದು ಸೊ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಒಂದು ಸತಿ ಬಂದಾಗ ಪ್ರತಿ ಒಂದು ಕಡೆ ಏನೇನಿದೆ ಎಲ್ಲ ನೋಡ್ಕೊಂಡು ಹೋಗೋದು ಬೆಟರು. ಸೊ ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಸೊ ಬಂದು ಇಲ್ಲೂ ಕೂಡ ನಮಸ್ಕಾರ ಮಾಡಿ ಕೂತ್ಕೊಂಡ್ವಿ. ನೋಡಿ, ಅಣ್ಣ ಮತ್ತು ನಮ್ಮ ಮನೆಯವರು ಕೂತ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ರಣಕಾಲ್ ಅಂತ ಹೇಳಿ ಒಂದು ಪ್ಲೇಸ್ ಇದೆ. ಅಲ್ಲೂ ಕೂಡ ತುಂಬ ಅಂದರೆ ಸಂಜೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕೂಡ ಹೋಗಿ ಅಂತ ಅಂದರು. ಸರಿ ಆಯಿತು, ಎಲ್ಲ ನೋಡ್ಕೊಂಡು ಬಂದುಬಿಡೋಣ, ದೇವಸ್ಥಾನದ ಸುತ್ತಮುತ್ತ ಏನೆಲ್ಲ ಇದ್ದಾವೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ. ಹಾಗೆ ಇಲ್ಲಿ ಪ್ರಸಾದ ತೊಗೋಬೇಕು ಅಂತ ಹೇಳಿ ತೊಗೊಳಕ್ಕೆ ಬಂದ್ವಿ. ಸೊ ಇಲ್ಲೂ ಕೂಡ ಪ್ರಸಾದ ಅಂದರೆ ಪೇಡೆಗಳು ಇಟ್ಟಿರ್ತಾರೆ, ನಾವು ತೊಗೊಂಡ್ವಿ. ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡ್ವಿ. ಹಾಗೆ ನಮ್ಮ ಅದಕ್ಕೆ ಏನೇನು ಬೇಕು ಅದೆಲ್ಲ ನೋಡ್ತಾಯಿದ್ರು. ಹಾಗೆ ಈ ಪ್ಲೇಸ್ ನೋಡೋಕ್ಕೋಸ್ಕರ ನಾವು ಎಷ್ಟು ನಡ್ಕೊಂಡು ಬಂದಿದ್ದೀವಿ. ಇಲ್ಲೇ ಆಟೋಗೆ ಹೋಗೋಣ ಅಂತಂದರೆ ಸಿಕ್ಕಿದವ್ರಿಗೆಲ್ಲ ಕೇಳಿದಾಗ ಇಲ್ಲೇ ಇದೆ ಅಂದ್ಕೊಂಡು ಜರ್ನಿ ಮಾಡಿ ಬಂದಿದ್ದು ಬೇರೆ. ಫುಲ್ಲು ನಡ್ಕೊಂಡು ಬಂದ್ವಿ. ಫೈನಲಿ ಆ ಪ್ಲೇಸ್ ರಣಕಾಲ್ ಅಂತ ಇದು. ಸೊ ಆ ಪ್ಲೇಸ್ ನೋಡಿದ್ವಿ, ಚೆನ್ನಾಗಿತ್ತು ಪ್ಲೇಸ್ ನೋಡೋಕ್ಕೆ. ಸೊ ಹಾಗೆ ಇಲ್ಲಿ ತುಂಬ ಸ್ಟಾಲ್ಗಳು, ನೀವು ಏನು ತಿಂತೀರಾ, ಪಾವ್ ಭಾಜಿ, ಗೋಬಿ ಮಂಚೂರಿ, ಹಾಗೆ ಅದೇನಪ್ಪ ಪಾನಿಪುರಿ, ಶೇವ್ ಪೂರಿ, ಇನ್ನೂ ಏನೇನೋ ಇದ್ವು. ಸೊ ನಮಗೆ ಏನು ಬೇಕೋ ಅದೆಲ್ಲ ತಿಂದ್ವಿ. ಹಾಗೆ ಪಾವ್ ಭಾಜಿ ಅಂತಂದರೆ ಚೆನ್ನಾಗಿರುತ್ತೆ. ಒಂದೊಂದು ಪ್ಲೇಟ್ ತೊಗೊಂಡ್ವಿ ಫಸ್ಟು. ಆ್ಯಕ್ಚುಲಿ ಪಾವ್ ಭಾಜಿಗಿಂತ ಶೇವ್ ಪೂರಿ ತುಂಬ ಚೆನ್ನಾಗಿತ್ತು. ಸೊ ನಾವು ಪಾವ್ ಭಾಜಿ ಎರಡೇನೋ ಆರ್ಡರ್ ಮಾಡಿದ್ರು. ಅದಕ್ಕಿಂತ ನನಗೆ ಶೇವ್ ಪೂರಿ ತುಂಬ ಇಷ್ಟ ಆಯಿತು. ನನಗೆ, ಇವರಿಗೆ, ನಮ್ಮ ಅಣ್ಣಂಗೆ, ಎಲ್ಲರಿಗೂ ಆ್ಯಕ್ಚುಲಿ ಅತ್ತಿಗೆಗೂ ಕೂಡ ಅವ್ರು ಶೇವ್ ಪೂರಿನೇ ತಿಂದರು, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ನಾವು ಪಾವ್ ಭಾಜಿ ತೊಗೊಂಡ್ಬಿಟ್ಟಿದ್ವಿ. ಸೊ ಇದು ತಿಂದ್ಬಿಟ್ಟು ನಮಗೆ ಅದು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ಫುಲ್ ಆಗಿಬಿಡ್ತು. ನೋಡಿ, ಪಾವ್ ಭಾಜಿ ಓಕೆ, ಅಷ್ಟು ಚೆನ್ನಾಗಿಲ್ಲ ಅಂದ್ಕೊಂಡಿಲ್ಲ. ಬಟ್ ಶೇವ್ ಪೂರಿಗಿಂತ ಸ್ವಲ್ಪ ಇದು ಶೇವ್ ಪೂರಿ ಸಖತ್ತಾಗಿತ್ತು. ಇನ್ನೊಂದು ಪ್ಲೇಟ್ ತಿನ್ನಬೇಕು ಅಂತಂದರೆ ತಿನ್ನಲಿಕ್ಕೆ ಆಗಿಲ್ಲ. ಹಾಗೆ ತಿನ್ಕೊಂಡ್ಬಿಟ್ಟು ನಾವು ಮತ್ತೆ ನಮ್ಮ ಮನೆಯವರು, ನಮ್ಮ ಅಣ್ಣ ಏನಾದರೂ ಊಟ ಮಾಡಬೇಕು ಅಂತ, ನಮಗೆಲ್ಲ ಊಟ ಮಾಡ್ತೀರಾ ಅಂತ ಕೇಳಿದ್ರು. ಯಪ್ಪ ಸಾಕಾಗಿದೆ, ರೂಮಿಗೆ ಹೋದರೆ ಸಾಕು ಅಂದ್ಕೊಂಡು ಅಲ್ಲೇ ಸ್ವಲ್ಪ ಅಂಗಡಿಗಳೆಲ್ಲ ಇದ್ವು, ಏನು ನೋಡ್ಕೊಂಡು ಬಂದ್ವಿ, ಏನೂ ತೊಗೊಂಡಿಲ್ಲ. ಇಲ್ಲಿ ಬಂದು ನಮ್ಮ ಮನೆಯವರು ಸ್ವಲ್ಪ ಮಂಡಕ್ಕಿ ತಿಂತಾಯಿದ್ದಾರೆ. ತಿಂದೇ ಇರಲಿಲ್ಲ, ಅದು ಓಪನೇ ಮಾಡಿರಲಿಲ್ಲ. ಅಣ್ಣ ಅವಲಕ್ಕಿ ತಿಂತಾಯಿದ್ದಾರೆ, ಇವರು ಮಂಡಕ್ಕಿ ತಿಂತಾಯಿದ್ದಾರೆ. ನನಗಂತೂ ಊಟನೇ ಬೇಡ ಅಂತ ಹೇಳಿ ಒಂದು ಸ್ಲೈಸ್ ಅಷ್ಟು ಕುಡಿದು, ಕೋಲ್ಡ್ ಇದೆ ಅಷ್ಟು ಕುಡಿದು ಮಲಗಿಬಿಟ್ರೆ ಸಾಕಪ್ಪ ಅಂತ ಹೇಳಿ ಅಣ್ಣಂಗೂ ಮತ್ತು ನಮ್ಮ ಮನೆಯವ್ರಿಗೆ ಅಲ್ಲೇ ರೂಮಲ್ಲೇ ಆರ್ಡ್ರ್ ಮಾಡಿದ್ವಿ ಊಟ. ಸೊ ಊಟ ತಂದುಕೊಟ್ಟು ನೋಡಿ, ಈಗ ಊಟ ತಂದುಕೊಟ್ರು. ಇವರು ಬರೀ ರೈಸ್ ಸಾಕು ನನಗೆ, ಜೀರಾ ರೈಸ್, ಎಲ್ಲಿ ಹೋಗಿ ಜೀರಾ ರೈಸ್ ತೊಗೋತಾರೆ ನಮ್ಮ ಮನೆಯವರು, ಇಲ್ಲ ಮೊಸರನ್ನ, ಇಲ್ಲ ಜೀರಾ ರೈಸು, ಇಲ್ಲ ಫ್ರೈಡ್ ರೈಸ್ ಇಷ್ಟು ತೊಗೋತಾರೆ. ಹಾಗೆ ನಮ್ಮ ಅಣ್ಣ 2 ರೋಟಿ, ಒಂದೇ ಒಂದು ರೋಟಿ ಸಾಕು ಅಂತ ಅಂದಿದ್ದ. ಒಂದು ರೋಟಿ ಹೇಳೋಕ್ಕಾಗಲ್ಲಲ್ಲ, ಅದಕ್ಕೆ 2 ರೋಟಿ ದಾಲ್ ಅಷ್ಟೇ ಹೇಳಿದ್ವಿ. ಸೊ 1 ರೋಟಿ ಅಣ್ಣ ತಿಂದರು, 1 ರೋಟಿ ನಮ್ಮ ಅತ್ತಿಗೆ ತಿಂದರು, ರೈಸು ಇವರಿಗೆ. ಸೊ ತಂದುಕೊಟ್ರಲ್ಲ ಪ್ಲೇಟಿಗೆ ನಾನು ಹಾಕಿ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ತಿಂದ್ಕೊಂಡು ಅಂತ. ಸೊ ಇವಾಗ ಮಲಗಿದ್ರೆ ಸಾಕಾಗಿದೆ ನನಗೆ, ಊಟ ಬೇಡ ಏನೂ ಬೇಡ. ಅಲ್ಲಿ ಪಾವ್ ಭಾಜಿ ಎಲ್ಲ ತಿಂದ್ಕೊಂಡಿದ್ವಿ. ಸೊ ಇವರಿಬ್ಬರಿಗೆ ಅಷ್ಟೇ ತರಿಸ್ಕೊಂಡಿರೋದು ನೋಡಿ. ರೋಟಿ ಮತ್ತು ರೈಸು ಅಷ್ಟು ಓಕೆ ಟೇಸ್ಟು ಇಲ್ಲ, ಓಕೆ ಆಗಿತ್ತು ಅಂತ ಅಂದರು. ರೈಸ್ ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ. ಇವಾಗ ಮಂಡಕ್ಕಿ ಬೇರೆ ತಿಂದಿದ್ದಾರೆ, ಅವಲಕ್ಕಿ ಎಲ್ಲ ಚೌ ಹೊಟ್ಟೆ ಒಳಗೆ ಸೇರಿಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ಸ್ವಲ್ಪನೂ ಚೆಲ್ಲಬಾರ್ದು ಅಂತ ಹೇಳಿ.
ಬಟ್ ನಾವು ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ, ಎಲ್ಲಾದರೂ ಹೋಟ್ಲ್ ಇರುತ್ತಾ ಅಂತ ಹೇಳಿ. ಆಮೇಲೆ ನಮ್ಗೆ ಅಷ್ಟು ಗೊತ್ತಿರಲ್ಲ, ರೂಮ್ ಅವ್ರಿಗೆ ಹೇಳಿದ್ರೆ ಅವರೇ ತಂದು ಕೊಟ್ಬಿಡ್ತಾರೆ, ರೂಮಿಗೆ ತಂದು ಕೊಟ್ಬಿಡ್ತಾರಲ್ಲ, ತೊಂದರೆ ಇಲ್ಲ. ಸುಮ್ಮನೆ ಹುಡ್ಕೊಂಡು ಹೋಗೋದು ಸಾಕಾಗೋದು, ಬೇಡ ಅಂತ ಹೇಳಿದ್ರು ಅಣ್ಣ. ಸರಿ ಆಯಿತು ಅಂತ ಹೇಳಿ ರೂಮಲ್ಲೇ ಬಂದು ಆರ್ಡ್ರ್ ಮಾಡಿದ್ವಿ. ನೋಡಿ ಇಲ್ಲಿ ದಾಲು ಇಷ್ಟೊಂದು ಕೊಟ್ಟಿದ್ದಾರೆ, 2 ರೋಟಿಗೆ ಇಷ್ಟೊಂದು ದಾಲು, ಯಪ್ಪ ಹಂಗೆ ಉಳೀತು. ಸೊ ಇವರು ಊಟ ಮಾಡ್ತಾ ಇದ್ದಾರೆ, ಅಣ್ಣನೂ ಕೂಡ ಊಟ ಮಾಡ್ತಾ ಇದ್ದಾರೆ. ನೋಡಿ ಅಣ್ಣನೂ ಕೂಡ ಊಟ ಮಾಡ್ತಾಯಿದ್ದಾರೆ. ಅಣ್ಣ ಒಂದೇ ಒಂದು ರೋಟಿ, ನಮ್ಮ ಅತ್ತಿಗೆನೂ ಕೂಡ ಫುಲ್ ಇದೆ ಅಂತ ಅಂದರು. ಸೊ ಮತ್ತೆ ಉಳಿಯುತ್ತಲ್ಲ ಅಂಥೇಳಿ ಅದಕ್ಕೆ ಒಂದು ರೋಟಿ, ನಮ್ಮ ಅಣ್ಣ ಒಂದು ರೋಟಿ, ಇವ್ರು ತಿಂದರು. ಸೊ ಇವಾಗ ಮಲಗಿದ್ರೆ ಸಾಕಾಗೈತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ.